ಕೆಪಿಎಸ್ಸಿಯಲ್ಲಿ ಸಾಲು ಸಾಲು ಅಕ್ರಮಗಳ ಆರೋಪ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎರಡನೇ ಬಾರಿಗೆ ಅಮಾನತು ಆದೇಶ. ಸಚಿವ ಸಂಪುಟ ಶಿಫಾರಸು ಬೆನ್ನಲ್ಲೇ ಇದೀಗ ಸಾಹುಕಾರ್ ಸಸ್ಪೆಂಡ್ ಆಗಿದ್ದಾರೆ. ಶಿವಶಂಕರಪ್ಪ ಸಾಹುಕಾರ್ಗೆ ಅಮಾನತು ಮಾಡಿ ಆದೇಶವನ್ನು ಕೊಡಲಾಗಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೊಟ್ಟಿರುವಂತಹ ಆದೇಶ ಇದು. ಹೈಕೋರ್ಟ್ ಆದೇಶ, ಸಂಪುಟ ಶಿಫಾರಸು ಹಿನ್ನೆಲೆ ಈಗ ಸಸ್ಪೆಂಡ್ ಮಾಡಲಾಗಿದೆ. ಇದು ಎರಡನೇ ಬಾರಿ. ಈಗ ಗವರ್ನರ್ ಅವರು ಸಹಿ ಹಾಕಿದ್ದಾರೆ ಇದಕ್ಕೆ. ಹಾಗಾಗಿ ಈಗ ಶಿವಶಂಕರಪ್ಪ ಮತ್ತೊಮ್ಮೆ ಸಸ್ಪೆಂಡ್ ಆಗಿದ್ದಾರೆ. ಕಾರಣ ಕೆಪಿಎಸ್ಸಿಯಲ್ಲಿ ಸಾಲು ಸಾಲು ಅಕ್ರಮಗಳು ನಡೆದಿದೆ. ಕೆಪಿಎಸ್ಸಿ ನೇಮಕಾತಿ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಕೋಟಿ ಕೋಟಿ ಡೀಲಿಂಗ್ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಎಲ್ಲವೂ ಕೂಡ ಅಕ್ರಮವಾಗಿ ನಡೀತಾ ಇದೆ ಅನ್ನುವಂಥದ್ದು ಸಾಲು ಸಾಲು ಆರೋಪಗಳು. ಕೆಪಿಎಸ್ಸಿ ಅಂತಂದ್ರೆ ಅದು ಭ್ರಷ್ಟಾಚಾರದ ಕೂಪ ಅನ್ನುವಂಥ ಹೆಸರು. ಇದೆಲ್ಲದರ ನಡುವೆ ಈಗ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎರಡನೇ ಬಾರಿಗೆ ಅಮಾನತು ಮಾಡಿ ಅಂತ ಹೇಳಿ ಈಗ ಥಾವರ್ ಚಂದ್ ಗೆಹ್ಲೋಟ್ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಶಿಫಾರಸು ಬೆನ್ನಲ್ಲೇ ಸಾಹುಕಾರ್ ಈಗ ಸಸ್ಪೆಂಡ್. ಸಾಹುಕಾರ್ ಅವರನ್ನ ಅಮಾನತು ಮಾಡಿ ಅಂತ ಹೇಳಿ ರಾಜ್ಯಪಾಲರು ಆದೇಶ ಕೊಟ್ಟಿದ್ದಾರೆ. ಒಂದು ಕಡೆ ಹೈಕೋರ್ಟ್ ಆದೇಶ, ಸಂಪುಟ ಶಿಫಾರಸು ಹಿನ್ನೆಲೆ ಅವರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಕೆಪಿಎಸ್ಸಿಯಲ್ಲಿ ನೇಮಕಾತಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿದೆ, ಅಕ್ರಮ ನಡೆದಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ. ಈ ಬೆನ್ನಲ್ಲೇ ಇದೀಗ ಶಿವಶಂಕರಪ್ಪ ಅವರು ಈಗ ಮತ್ತೊಮ್ಮೆ ಸಸ್ಪೆಂಡ್ ಆದರು. ಇದು ಥಾವರ್ ಚಂದ್ ಗೆಹ್ಲೋಟ್ ಅವರು ಕೊಟ್ಟಿರುವಂಥ ಒಂದು ಆದೇಶ. ಹಾಗಾಗಿ ಮತ್ತೊಮ್ಮೆ ಈಗ ಅಮಾನತು ಮಾಡಲಾಗಿದೆ ಅವರನ್ನ. ಈಗಾಗಲೇ ಶಿವಶಂಕರಪ್ಪ ಅವರ ಮನೆ, ಕಚೇರಿ ಮೇಲೆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ದಾಳಿ ನಡೆಸಿದ್ರು, ಏನೆಲ್ಲ ದಾಖಲೆಗಳು, ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಪರಿಶೀಲನೆ ಆಯಿತು. ಎಲ್ಲವೂ ಕೂಡ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೀತು. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣ ಕೇಸ್ ಇದು. ಕೆಪಿಎಸ್ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಇದೀಗ ಶಾಕ್ ಮೇಲೆ ಶಾಕ್. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಸಿಐಡಿ ನೋಟಿಸ್ ಕೊಟ್ಟಿದೆ. ಆಗಸ್ಟ್ 27ರ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಕೊಡಲಾಗಿದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಜ್ಞಾನೇಂದ್ರ ಮನೆ, ಕಚೇರಿಗೂ ಈಗ ಸಿಐಡಿ ನೋಟಿಸ್ ಅಂಟಿಸಿ ಹೋಗಿದೆ. ಅಷ್ಟೇ ಅಲ್ಲ, ಕೆಪಿಎಸ್ಸಿ ಸದಸ್ಯೆ ಶಾಂತ ಹೊಸಮನಿ ಸೇರಿದಂತೆ 10 ಮಂದಿ ಸದಸ್ಯರು, 45 ಅಧಿಕಾರಿಗಳು, ಸಿಬ್ಬಂದಿಗೂ ಕೂಡ ಈಗ ನೋಟಿಸ್ ಜಾರಿಯಾಗಿದೆ. 329 ಉತ್ತೀರ್ಣ ಅಭ್ಯರ್ಥಿಗಳಿಗೆ ನೋಟಿಸ್ ಕೊಟ್ಟಿದೆ ಈಗ ಸಿಐಡಿ. ಪ್ರತಿದಿನ ಸುಮಾರು 10 ಅಭ್ಯರ್ಥಿಗಳ ಹೇಳಿಕೆ ದಾಖಲಾಗ್ತಾ ಇದೆ. 329 ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳ OMR ಪ್ರತಿ ಕೂಡ ಈಗ ಸೀಸ್ ಮಾಡಲಾಗಿದೆ. 3 ಪರೀಕ್ಷಾ ಕೇಂದ್ರಗಳ ಸಿಸಿಟಿವಿ, ಡಿವಿಆರ್ ವಶಕ್ಕೆ ಪಡೆದಿದ್ದಾರೆ. ಎಲ್ಲವನ್ನೂ ಕೂಡ ಈಗಾಗಲೇ FSLಗೆ ಕಳಿಸಿದೆ ಸಿಐಡಿ ಟೀಮ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಮತ್ತೊಮ್ಮೆ ಶಿವಶಂಕರಪ್ಪ ಅವರು ಸಸ್ಪೆಂಡ್ ಆದ್ರು. ಈಗಾಗಲೇ ಗೆಹ್ಲೋಟ್ ಅವರು, ಗವರ್ನರ್ ಅವರು ಕೊಟ್ಟಿರುವಂತಹ ಆದೇಶದ ಮೇರೆಗೆ. ಹಾಗಾಗಿ ಈಗ ಬಂದಿರುವಂತಹ ಈ ಒಂದು ಸಸ್ಪೆಂಡ್ ಆದೇಶ ನೋಡಿದ್ರೆ ಎಲ್ಲವೂ ಕೂಡ ಇವರು ಕೂಡ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ರಾ ಅಥವಾ ಕೋಟಿ ಕೋಟಿ ಡೀಲಿಂಗ್ ನಡೆದಿದ್ಯಾ, ಭ್ರಷ್ಟಾಚಾರ ನಡೆದಿದ್ಯಾ ಅನ್ನೋಂಥದ್ದು ಎಲ್ಲೋ ಒಂದು ರೀತಿಯಾಗಿ ಸಾಬೀತಾಗ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಈಗ ಏನೆಲ್ಲ ಅಪ್ಡೇಟ್ಸ್ ಆಗಿದೆ ಈ ಒಂದು ವಿಚಾರದಲ್ಲಿ? ಖಂಡಿತ. ಅಂದ್ರೆ ಈ ಒಂದು ಕೆಪಿಸಿಸಿ ಪಶು ವೈದ್ಯಾಧಿಕಾರಿಗಳ ಒಂದು ನೇಮಕಾತಿ ಹಗರಣ ಇತ್ತು. ಆ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಇದ್ದಿದ್ದು ಇದೇ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಆಗಿರುವಂತಹ ಶಿವಶಂಕರಪ್ಪ ಸಾಹುಕಾರ್. ಹೀಗಾಗಿ ಮೊದಲನೇದಾಗಿ ಯಾವಾಗ ಈ ಒಂದು ಹಗರಣದ ಬೆಳಕಿಗೆ ಬರುತ್ತೋ ಇಮಿಡಿಯೇಟ್ ಆಗಿ ಅವರನ್ನ ರಾಜ್ಯಪಾಲರು ಸಸ್ಪೆಂಡ್ ಮಾಡೋದು, ಅಂದ್ರೆ ಅಮಾನತನ ಮಾಡಿ ಆದೇಶವನ್ನ ಕೊಟ್ಟರು. ನಂತರ ಇದೇ ವಿಚಾರವನ್ನ ಹೈಕೋರ್ಟ್ ಮೆಟ್ಟಿಲೇರಿದಂತ ಶಿವಶಂಕರಪ್ಪ ಏನಿದ್ದಾರೆ ಅವರು ಅದಾದ ನಂತರವಾಗಿ ಹೈಕೋರ್ಟ್ ಕೂಡ ಸಚಿವ ಸಂಪುಟ ಯಾವುದೇ ಶಿಫಾರಸು ಇಲ್ಲದಲೆ ಈ ರೀತಿಯಾಗಿ ಸಸ್ಪೆಂಡ್ ಅನ್ನ ಮಾಡಬಾರ್ದು ಅಂತ ಹೇಳಿ ಮತ್ತೆ 1 ವಾರದ ಬಳಿಕವಾಗಿ ಅವರನ್ನ ಮರು ನೇಮಕವನ್ನ ಮಾಡ್ಬೇಕು ಅಂತ ಹೇಳಿ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿತ್ತು. ಇದಾದ ನಂತರವಾಗಿ ಆ ಸಚಿವ ಸಂಪುಟ ಕೂಡ ಒಂದು ಡಿಸ್ಕಷನ್ ಮಾಡ್ತಾರೆ. ಈ ಒಂದು ಹಗರಣದಲ್ಲಿ ನೇರವಾಗಿ ಪಾತ್ರವನ್ನ ವಹಿಸಿದ್ದಾರೆ. ಜೊತೆಗೆ ಇಡಿ ರೈಡ್ ಆಗಿದೆ. ಒಂದ್ ಕಡೆ ಈ ಒಂದು ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡಿದೆ. ಎಲ್ಲ ವಿಚಾರದಲ್ಲೂ ಕೂಡ ಒಂದು ವೇಳೆ ಅವರೇ ಅದೇ ಅಧಿಕಾರದಲ್ಲಿ ಮುಂದುವರೆದ್ರೆ ಸಾಕ್ಷಿಗಳಿಗೆ ಅಥವಾ ಈ ಒಂದು ಪ್ರಕರಣದಲ್ಲಿ ಮುಚ್ಚಿ ಹಾಕೋದಕ್ಕೆ ಪ್ರಭಾವ ಬೀರುವಂತ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ ಸಾಕಷ್ಟು ಈಗ ಶಿಫಾರಸನ್ನ ಮಾಡಲಾಗಿದೆ. ಮತ್ತೆ ಎರಡನೇ ಬಾರಿ ಈಗ ಶಿವಶಂಕರಪ್ಪ ಸಸ್ಪೆಂಡ್ ಅಂದ್ರೆ ಅಮಾನತನ್ನ ಮಾಡುವಂತ ಕೆಲಸವನ್ನ ಕೂಡ ಗವರ್ನರ್ ಕೂಡ ಮಾಡಿದ್ದಾರೆ. ಇಲ್ಲಿ ಮತ್ತೊಂದು ವಿಚಾರ ಅಂತಂದ್ರೆ ಈ ಒಂದು ಶಿವಶಂಕರಪ್ಪಗೆ ಮತ್ತೆ ಈ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಮೊದಲನೇ ಬಾರಿ ಅಂದ್ರೆ 23-24ನೇ ತಾರೀಕು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಅದಾದ ನಂತರವಾಗಿ ಒಂದು ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದು ಇನ್ನೂ ಕೂಡ ಇವರು ಯಾವುದೇ ರೀತಿಯಾದಂತಹ ವಿಚಾರಣೆಗೆ ಹಾಜರಾಗಿಲ್ಲ. ಅದೇ ರೀತಿಯಾಗಿ
ಇತ್ತ ಸಿಐಡಿ ಕೂಡ ದೊಡ್ಡ ಮಟ್ಟದ ದಾಳಿಯನ್ನ ಮಾಡಿದ್ರು. ನೆನೆಯೂ ಕೂಡ ಕೆಪಿಸಿಸಿ ಕಚೇರಿಗೆ ದಾಳಿಯನ್ನ ಮಾಡಿ ಸಾಕಷ್ಟು ದಾಖಲೆಗಳನ್ನ ಕೆಲವೊಂದಷ್ಟು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಸಿಐಡಿ ಅಧಿಕಾರಿಗಳು ಮಾಡಿದ್ರು. ಇದೇ ಸಮಯದಲ್ಲಿ ನಾಳೆ ಅಂದ್ರೆ 27ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ 2ನೇ ಬಾರಿ ಶಿವಶಂಕರಪ್ಪಗೆ ಒಂದು ಸಿಐಡಿ ನೋಟಿಸ್ ಅನ್ನ ಕೊಟ್ಟಿದೆ. ಇಲ್ಲಿ ಕೇವಲ ಇಲ್ಲಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಆಗಿರುವಂತಹ ಶಿವಶಂಕರಪ್ಪ ಮಾತ್ರ ಅಲ್ಲ, IAS ಅಧಿಕಾರಿಯಾಗಿರುವಂತಹ ಜ್ಞಾನೇಂದ್ರ ಏನಿದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಜೊತೆಗೆ ಅವರ ಮನೆ ಹಾಗೂ ಕಚೇರಿಗೆ ನೋಟಿಸ್ ಅನ್ನ ಅವರ ಗೋಡೆಯ ಮೇಲೆ ಅಂಟಿಸಿ ಸಿಐಡಿ ಅಧಿಕಾರಿಗಳು ನೋಟಿಸ್ ಅನ್ನ ಇಶ್ಯೂ ಮಾಡುವಂತ ಕೆಲಸವನ್ನು ಕೂಡ ಆಗಿದೆ. ಜೊತೆಗೆ ಇಲ್ಲಿ ಕೆಪಿಎಸ್ಸಿ ಸದಸ್ಯ ಆಗಿದ್ದಂತ ಶಾಂತ ಹೊಸ್ಮಿನಿ ಏನಿದ್ರೆ ಅವರು ಕೂಡ ಅಬ್ಸೆಂಟ್ ಆಗಿದ್ರೆ ಅವ್ರಿಗೂ ಸೇರಿದಂತ ಮನೆಗೂ ಕೂಡ ನೋಟಿಸ್ ಅನ್ನ ಕೊಡುವಂತ ಕೆಲಸ ಆಗಿದೆ. ಅದೇ ರೀತಿಯಾಗಿ ಈ ಒಂದು 10 ಮಂದಿ ಸದಸ್ಯರು ಅಂದ್ರೆ ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡಿದಂತ 10 ಮಂದಿ ಸದಸ್ಯರು ಸೇರಿದಂತೆ ಒಟ್ಟು 45 ಅಧಿಕಾರಿಗಳು ಸಿಬ್ಬಂದಿಗಳಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಹಿಂದೆ ಅಂದ್ರೆ ಈ ಕೆಪಿಎಸ್ಸಿ ಎಕ್ಸಾಮ್ ಏನಾಯ್ತು ಅದರಲ್ಲಿ ಪಾಸ್ ಆಗಿರೋರು ಜೊತೆಗೆ ಇಂಟರ್ವ್ಯೂಗೆ ಕರೆದಿದ್ದಂತ 329 ಜನ ಅಭ್ಯರ್ಥಿಗಳು ಏನಿದ್ದಾರೆ ಅವ್ರಿಗೂ ಕೂಡ ಹೇಳಿಕೆ ದಾಖಲು ಮಾಡೋದಕ್ಕೆ ಪೊಲೀಸರು ಅಂದ್ರೆ ಸಿಐಡಿ ಪೊಲೀಸರು ಈಗಾಗಲೇ ನೋಟಿಸ್ ಅನ್ನು ಕೂಡ ಇಶ್ಯೂನ ಮಾಡಿದ್ರು. ಅವ್ರನ್ನ ಪ್ರತಿದಿನ 10 ಜನ ಅಭ್ಯರ್ಥಿಗಳಂತೆ ವಿಚಾರಣೆಯನ್ನ ಮಾಡ್ಬೇಕಾಗುತ್ತೆ, ಅವರಿಂದ ಹೇಳಿಕೆಯನ್ನ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಇಲ್ಲಿ ಎಕ್ಸಾಮ್ ಬರೆದಂತ ಸಂದರ್ಭದಲ್ಲಿ ಈ ಅಭ್ಯರ್ಥಿಗಳು ಇದ್ದಂತ OMR ಪ್ರತಿ ಏನಿದೆ ಅದನ್ನು ಕೂಡ ಸೀಸ್ ಮಾಡಲಾಗಿದೆ. ಜೊತೆಗೆ ಈ 3 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ಕೂಡ ನಡೆದಿತ್ತು. ಹೀಗಾಗಿ ಆ ಪರೀಕ್ಷೆ ನಡೆದಂತ ಕೇಂದ್ರ ಏನಿದೆ ಅಲ್ಲಿನ CCTV DVR ಅನ್ನು ಕೂಡ ಸಂಪೂರ್ಣವಾಗಿ ಸಿಐಡಿ ವಶಕ್ಕೆ ಪಡೆದಿದೆ. ಅದನ್ನ ನಾಳೆ FS ರವಾನೆ ಮಾಡಿದೆ. ಅಂದ್ರೆ ಅಲ್ಲಿ ಎಕ್ಸಾಮ್ ನಡೆಯುವಂತ ಸಂದರ್ಭದಲ್ಲಿ ಯಾರ್ಯಾರು ಬಂದು ಹೋಗ್ತಾ ಇದ್ರು, ಯಾರ ಮೇಲೆ ಅನುಮಾನ ಹುಟ್ಟುತ್ತೆ, ಈ ಜೊತೆಗೆ ಯಾವ ರೀತಿಯಾಗಿ ಅಕ್ರಮವನ್ನ ನಡೀತು ಅನ್ನೋದನ್ನ CCTV ಪತ್ತೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ FS ಕಳಿಸಿದ್ದು ಅದ್ರೂ ರಿಪೋರ್ಟ್ ಕೂಡ ಬರ್ಬೇಕಾಗುತ್ತೆ ಯಾವ ರೀತಿಯಾಗಿ ಹಗರಣ ನಡೀತು ಅಂತೇಳಿ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ತನಿಖೆಗೆ ಮುಂದಾಗಿದ್ದಾರೆ ಸಿಐಡಿ ಅಧಿಕಾರಿಗಳು. ರಶ್ಮಿ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.